ಇವತ್ತು ನಾನು ಒಂದು ತುಂಬ ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ಮಾತಾಡ್ತೀನಿ. ನಮಗೆ ಒಬ್ಬ ಕಪಲ್ ಬಂದಿದ್ದರು, ತುಂಬ ವರ್ಷದಿಂದ ಕನ್ಸೀವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಬಟ್ ರಿಪೀಟೆಡ್ ಫೇಲಿಯರ್ಸ್ ಆದಮೇಲೆ ನಾರ್ಮಲ್ ರೂಟೀನ್ ಸೆಮೆನ್ ಅನಾಲಿಸಿಸ್ ಟೆಸ್ಟ್ ಮಾಡಿದ್ವಿ. ಸೆಮೆನ್ ಅನಾಲಿಸಿಸಲ್ಲಿ ನಮಗೆ ಒಂದು ತುಂಬ ಶಾಕಿಂಗ್ ಆಗಿ ರಿಸಲ್ಟ್ ಕಾಣಿಸ್ತು. ಎಲ್ಲ ಸ್ಪರ್ಮ್ಸ್ ಇಮ್ಮೊಟೈಲ್ ಇತ್ತು, 100% ಇಮ್ಮೊಟೈಲ್. ಅದಕ್ಕೆ ನಾವು ಡಿಫ್ರೆಂಟ್ ಟೆಸ್ಟ್ಸ್ ಕ್ಯಾರಿ ಔಟ್ ಮಾಡಿದ್ವಿ, ವೈಟಾಲಿಟಿ ಟೆಸ್ಟ್ ಅಂತ. ವೈಟಾಲಿಟಿ ಟೆಸ್ಟ್ ಮಾಡಿದಾಗ ಕೆಲವೊಂದು ಸ್ಪರ್ಮ್ಸ್ ಅಲೈವ್ ಇತ್ತು ಅಂತ ಗೊತ್ತಾಯಿತು, ಬಟ್ ದೇ ವರ್ ನಾಟ್ ಮೊಟೈಲ್. ಇವಾಗ ಏನು ಮಾಡಬೇಕು ಅಂತ ಕ್ವೆಶ್ಚನ್ ಬಂತು. ಕಪಲಿಗೆ ಸೆಲ್ಫ್ ಸ್ಪರ್ಮ್ ಅಲ್ಲೇ IVF ಮಾಡಿಸ್ಕೊಬೇಕಿತ್ತು. ದೇ ಡಿಂಟ್ ವಾಂಟ್ ಟು ಆಪ್ಟ್ ಫಾರ್ ಡೋನರ್ ಸ್ಪರ್ಮ್. ಅದಕ್ಕೆ ನಾವು ಒಂದು ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ವಿ, ಸ್ಪರ್ಮ್ ಮ್ಯಾಜಿಕ್ ಮೀಡಿಯಾ ಅಂತ. ಸ್ಪರ್ಮ್ ಮ್ಯಾಜಿಕ್ ಮೀಡಿಯಾ ಒಂದು ನ್ಯೂ ಅಡ್ವಾನ್ಸ್ಮೆಂಟ್. ಸ್ಪರ್ಮ್ ಮ್ಯಾಜಿಕ್ ಮೀಡಿಯಾ ಕ್ಯಾಲ್ಸಿಯಂ ಎಫ್ಲಕ್ಸ್ ಅಂತ ಒಂದು ಪ್ರಿನ್ಸಿಪಲನ್ನು ಯೂಸ್ ಮಾಡುತ್ತೆ. ಕ್ಯಾಲ್ಸಿಯಂ ಆಕ್ಟಿವೇಶನ್ ಮಾಡಿ ಸ್ಪರ್ಮ್ಸದ್ದು ಮೊಟಿಲಿಟಿ ಜಾಸ್ತಿ ಮಾಡೋ ಥರ ಹೆಲ್ಪ್ ಮಾಡುತ್ತೆ. ಇನ್ ಕೇಸಸ್ ಆಫ್ ಸಿವಿಯರ್ ಆಸ್ಥೆನೋಜೋಸ್ಪರ್ಮಿಯಾ ಎಲ್ಲಿ ಮೊಟಿಲಿಟಿ ತುಂಬ ಕಡಿಮೆ ಇರುತ್ತೆ, ಆರ್ ಇನ್ ದಿಸ್ ಕೇಸ್ ಎಲ್ಲಿ ಸ್ಪರ್ಮ್ಸ್ ಮೊಟೈಲೇ ಇರಲಿಲ್ಲ, ನಾವು ಈ ಥರ ಮೀಡಿಯಾನ ಯೂಸ್ ಮಾಡ್ಬೋದು. ಯಾವಾಗ ನಿಮಗೆ ಗೊತ್ತಿರುತ್ತೆ ಸ್ಪರ್ಮ್ಸ್ ಕಂಪ್ಲೀಟ್ಲಿ ಇಮ್ಮೊಟೈಲ್ ಇದ್ದರೆ ಅದು ಎಗ್ಸನ್ನು ರೀಚ್ ಆಗಲ್ಲ ಅಂದರೆ ಫರ್ಟಿಲೈಸೇಷನ್ ಆಗಲ್ಲ. ಸೊ ನ್ಯಾಚುರಲಿ ಕನ್ಸೀವ್ ಆಗೋದು ಇಟ್ ವಾಸ್ ನಾಟ್ ಪಾಸಿಬಲ್. ಅದಕ್ಕೆ ನಾವು ಸ್ಪರ್ಮ್ ಮ್ಯಾಜಿಕ್ ಮೀಡಿಯಾನ ಯೂಸ್ ಮಾಡಿ ಸ್ಪರ್ಮ್ಸನ್ನು ಪ್ರಿಪೇರ್ ಮಾಡಿ ಇಕ್ಸಿ ಮಾಡಿದ್ದಾಗ, ಇಕ್ಸಿ ಅಂದರೆ ಈಚ್ ಎಗ್ಗನ್ನು ಒಂದೊಂದು ಸ್ಪರ್ಮಿಗೆ ಇಂಜೆಕ್ಟ್ ಮಾಡಿ ಎಂಬ್ರಿಯೋ ರೆಡಿ ಮಾಡಿದ್ದಾಗ ನಮಗೆ ಔಟ್ ಆಫ್ 5 eggs 4 ಗ್ರೇಡ್ A ಎಂಬ್ರಿಯೋಸ್ ಬಂತು. ವೆರಿ ಗುಡ್ ಎಂಬ್ರಿಯೋಸ್. ಇವಾಗ ಪೇಷಂಟಿಗೆ ಒಂದು ಹೋಪ್ ಇತ್ತು, ಅದು ಅವ್ರದ್ದು ಓನ್ ಚೈಲ್ಡನ್ನು ಅವ್ರು ಕನ್ಸೀವ್ ಮಾಡಬಹುದು ಅಂತ. ಸೊ ಈ ಥರ ನ್ಯೂ ಟೆಕ್ನಾಲಜಿ ನಮಗೆ ಡಿಫ್ರೆಂಟ್ ಕೇಸಸಲ್ಲಿ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನಿಮಗೆ ಯಾರಾದರೂ ಗೊತ್ತಿದ್ರು, ಯಾರಿಗೆ ಇದೇ ಥರ ಕೇಸಿಂದ ಅವ್ರು ಸಫರ್ ಆಗ್ತಿರ್ಬೋದು. ಇಟ್ ಮೈಟ್ ಬಿ ಸಿವಿಯರ್ ಆಸ್ಥೆನೋಜೋಸ್ಪರ್ಮಿಯಾ, ಸಿವಿಯರ್ ಆಲಿಗೋ ಎಸ್ಥೆನೋ ಅಂದರೆ ಕೌಂಟು ಕಡಿಮೆ ಇದ್ದು ಮೊಟಿಲಿಟಿನೂ ಕಡಿಮೆ ಇರಬಹುದು, ಇಲ್ಲಾಂದರೆ 100% ಡೆಡ್, ಇಲ್ಲಾಂದರೆ ಇಮ್ಮೊಟೈಲ್ ಸ್ಪರ್ಮ್ಸ್ ಇದ್ದರೆ ಈ ಥರ ನ್ಯೂ ಟೆಕ್ನಾಲಜಿ ನಾವು ಯೂಸ್ ಮಾಡಿ ಪೇಷಂಟ್ಸಿಗೆ ಅವ್ರದ್ದೇ ಓನ್ ಮಗು ಕನ್ಸೀವ್ ಆಗೋ ಥರ ಹೋಪ್ ಕೊಡ್ತೀವಿ.